ಯಾವ ರೀತಿಯಾಗಿ ಮುಸ್ಲಿಮರ ಓಲೈಕೆಯನ್ನ ಬಹಿರಂಗವಾಗಿ ಮಾಡುತ್ತೆ. ನಾವು ನೋಡಿದ್ರೆ ಜಾತ್ಯತೀತರು ಅಂತ ಹೇಳ್ಕೊಂಡು ಓಡಾಡ್ತಾರೆ ಕಾಂಗ್ರೆಸ್ನ ನಾಯಕರು. ಆದ್ರೆ ಇಲ್ಲಿ ನೋಡ್ತಾ ಇರುವಂತ ರೀತಿಯನ್ನ ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಹಿಂದೂಗಳ ರೀತಿಯಲ್ಲಿ, ಇಲ್ಲಿ ಬಹುಸಂಖ್ಯಾತರು ಹಿಂದೂಗಳಿದ್ದಾಗಲೂ ಕೂಡ ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಅಲ್ಲಿ ಹಿಂದೂಗಳ ಬಗ್ಗೆ ಇಲ್ಲ. ಆದ್ರೆ ಸಂಸತ್ನಲ್ಲಿ ಗಮನ ಸೆಳೆದಿರೋದು ವಿಶೇಷ ಬ್ಯಾಗ್ನೊಂದಿಗೆ ಪ್ರಿಯಾಂಕಾ ವಾದ್ರಾ ಅವರು. ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ನಿಮ್ಗೆ. ನಿನ್ನೆ ಪ್ಯಾಲೆಸ್ತೀನಿ ಪರವಾಗಿದ್ದಂತ ಬ್ಯಾಗ್ ಅನ್ನ ಹಾಕೊಂಡು ಬಂದಿದ್ರು. ಇವತ್ತು ಬಾಂಗ್ಲಾದೇಶಿಯರ ಪರವಾಗಿರುವಂತ ಬ್ಯಾಗ್ ಅನ್ನ ಹಾಕೊಂಡು ಬಂದಿದ್ದಾರೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ. ನಿನ್ನೆ ಟೀಕೆಗೆ ಗುರಿಯಾಯಿತು. ಅವರ ಆ ನಡೆ ಇತ್ತಲ್ಲ, ಅದು ಟೀಕೆಗೆ ಗುರಿ ಆಯಿತು. ತದನಂತರ ಆ ಬ್ಯಾಗ್ ಅನ್ನ ಹಾಕೊಂಡು ಬಂದ್ರು ಪ್ರಿಯಾಂಕಾ ವಾದ್ರಾ ಅವರು. ಬಹಳ ನಿನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿದ್ದು. ಅದಾದ ನಂತರ ಯಾಕೆ ನಿಮಗೆ ಪಕ್ಕದಲ್ಲಿರುವಂಥ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳ ವಿಚಾರ ಕಣ್ಣಿಗೆ ಕಾಣೋದಿಲ್ಲ, ಅಲ್ಲಿರುವಂಥ ಅಲ್ಪಸಂಖ್ಯಾತರ ಯಾಕೆ ಕಾಣೋದಿಲ್ಲ, ನಿಮಗೆ ಬರೀ ಪ್ಯಾಲೆಸ್ತೀನದಲ್ಲಿ ಮಾತ್ರ ಕಾಣಿಸ್ತಾರ ಅನ್ನುವಂತಹ ಟೀಕೆಗಳು ಭಾರಿ ಜೋರಾಗಿ ಶುರುವಾಯಿತು. ಇವತ್ತು ಬಾಂಗ್ಲಾದಲ್ಲಿರುವಂಥ ಅಲ್ಪಸಂಖ್ಯಾತರು ಅಂತಂದರೆ ಹಿಂದೂಗಳ ಬಗ್ಗೆ ಒಂದು ಬ್ಯಾಗನ್ನು ಹಾಕ್ಕೊಂಡು ಬಂದಿದ್ದಾರೆ. ಸೊ ಗಮನ ಸೆಳೀತಾ ಇದೆ ಇದು ಪ್ರಿಯಾಂಕಾ ವಾದ್ರಾ ಅವರ ನಡೆ. ಟೀಕೆಗೆ ನಿನ್ನೇನೆ ಇದನ್ನು ಹಾಕ್ಕೊಂಡು ಬಂದಿದ್ದಿದ್ದರೆ ಸಮಸ್ಯೆ ಇರ್ತಿರಲಿಲ್ಲ. ಪ್ಯಾಲೆಸ್ತೀನ ಎಲ್ಲಿದೆ, ಇವ್ರಿಗೇನದ್ರ ಬಗ್ಗೆ ಪ್ರೀತಿ ಗೊತ್ತಿಲ್ಲ. ಆದರೆ ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳ ಬಗ್ಗೆ ಇವರಿಗೆ ಆಸಕ್ತಿ ಇಲ್ಲ, ಅವ್ರಿಗೇನಾಗುತ್ತೆ ಅನ್ನೋದನ್ನು ಹೇಳಲ್ಲ, ಅವ್ರ ಬಗ್ಗೆ ಮಾತನಾಡಲ್ಲ ಅನ್ನೋ ಟೀಕೆಗಳು ನಿನ್ನೆ ಭಾರಿ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು. ತದನಂತರ ಇವತ್ತು ಆ ಬ್ಯಾಗನ್ನು ಹಾಕ್ಕೊಂಡು ಬಂದಿದ್ದಾರೆ. ಸೊ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. ಫೈನಲಿ ಅಟ್ಲೀಸ್ಟ್ ಈಗಲಾದರೂ ಸ್ವಲ್ಪ ಅದರ ಬಗ್ಗೆ ನೋಡಿದ್ದಾರೆ, ಗಮನ ಹರಿಸಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ನಿನ್ನೆ ಆ ಬ್ಯಾಗ್ ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತು, ಬಹಳ ಟೀಕೆಗೆ ಒಳಪಡ್ತದು. ಪ್ಯಾಲೆಸ್ತೀನ್ನಲ್ಲಿರುವಂಥ ಪ್ರೀತಿ ನಿಮಗೆ ಬಾಂಗ್ಲಾದಲ್ಲಿರುವಂಥ ಅಲ್ಪಸಂಖ್ಯಾತರ ಮೇಲೆ ಯಾಕ್ರಿ ಇಲ್ಲ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಈಗ ಅದರ ಮುಂದುವರೆದ ಭಾಗದಲ್ಲಿ ಅದಕ್ಕೆ ಸಮಾಧಾನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಪ್ರತಿಭಟನೆ ಅಥವಾ ಮುಂಚೆನೇ ಇದು ನಿರ್ಧಾರ ಆಗಿತ್ತಾ? ನಿನ್ನೆ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗಿತ್ತು. ಹಾಗಾಗಿ ಇವತ್ತು ಕೂಡ ಪ್ರತಿಭಟನೆ ಮಾಡುವಂಥ ನಿಟ್ಟಿನಲ್ಲಿ ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ವಿರೋಧ ಪಕ್ಷಗಳ ಬೆಂಬಲವನ್ನು ಕೂಡ ಅವರು ಪಡ್ಕೊಂಡಿರುವಂಥದ್ದು. ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಿರುವಂಥ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಲಾಯಿತು. ಇದಕ್ಕೆ ಬೇರೆ ಬೇರೆ ವಿರೋಧ ಪಕ್ಷದ ನಾಯಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಕೇಂದ್ರ ಸರ್ಕಾರ ಕೂಡ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಅಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ನೆರವನ್ನು ಕೊಡುವಂಥ ನಿಟ್ಟಿನಲ್ಲಿ ಒತ್ತಡ ಕೂಡ ಬಾಂಗ್ಲಾ ಸರ್ಕಾರದ ಮೇಲೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಆದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನು ಅಂದರೆ, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರು ಪ್ಯಾಲೆಸ್ತೇನ್ ಬೆಂಬಲಿಸುವಂಥ ಒಂದು ಬ್ಯಾಗ್ ಅನ್ನು ಕೂಡ ಹಾಕೊಂಡು ಬಂದಿದ್ರು. ಇದಕ್ಕೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಮುಖ್ಯವಾಗಿ ಬಿಜೆಪಿ ಕೂಡ ಸಾಕಷ್ಟು ಟೀಕೆಯನ್ನು ಕೂಡ ಮಾಡಿತ್ತು. ಇದಕ್ಕೆ ಪೂರಕ ಅನ್ನುವಂತೆ ಕೆಲವೊಂದಿಷ್ಟು ಪಾಕಿಸ್ತಾನದ ರಾಜಕಾರಣಿಗಳು ಕೂಡ ಪ್ರಿಯಾಂಕಾ ಗಾಂಧಿ ಅವರಿಗೆ ಬೆಂಬಲಿಸುವಂಥ ಒಂದಿಷ್ಟು ಟ್ವೀಟ್ಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಇದು ರಾಷ್ಟ್ರದಾದ್ಯಂತ ಒಂದು ಬೇರೆ ರೀತಿಯಾದಂಥ ಚರ್ಚೆಗೆ ಮುನ್ನುಡಿಯಾಗಿತ್ತು. ಹೀಗಾಗಿ ಅದನ್ನು ಕಂಟ್ರೋಲ್ ಮಾಡುವಂಥ ದೃಷ್ಟಿಯಿಂದ ಇವತ್ತು ಬಾಂಗ್ಲಾ ಹಿಂದೂಗಳು ಅಥವಾ ಅಲ್ಪಸಂಖ್ಯಾತರಿಗೆ ಬೆಂಬಲಿಸುವಂಥ ನಿಟ್ಟಿನಲ್ಲಿ ಮತ್ತೊಂದು ಬ್ಯಾಗ್ ಅನ್ನು ಹಾಕೊಂಡು ಬಂದಿದ್ದಾರೆ. ಇದರ ಜೊತೆಗೆ ಸಂಸತ್ ಆವರಣದಲ್ಲಿ ನಿಂತು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಮಾಡಿದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.